ಇದನ್ನ ಹೇಳೋದಕ್ಕೆ ತುಂಬಾ ಬೇಜಾರು ಅನಿಸಿದ್ರು ಹೇಳಲೇಬೇಕು. ನಾವು ಪಟ್ಟ ಪ್ರಯತ್ನ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವೋ ಅವರು ನಮಗೆ ಸಪೋರ್ಟ್ ಮಾಡಿಲ್ಲ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಪ್ರತಿಭಟನೆ ಮಾಡಿದ್ರು ಕೂಡ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ KAS ಎಕ್ಸಾಮ್ ಅನ್ನ ಮುಂದಕ್ಕೆ ಹಾಕೋದಕ್ಕೆ ಆಗಲ್ಲ ಅಂತ ಕರ್ನಾಟಕ CM ಸಿದ್ದರಾಮಯ್ಯ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆ ಕ್ಲಿಪ್ ಅನ್ನ ವಿಡಿಯೋದಲ್ಲಿ ಹಾಕಿದೀನಿ. ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿ ಕೊನೆಗೆ ಯಾವುದೇ ಪ್ರತಿಫಲ ನಮಗೆ ಸಿಕ್ಕಿಲ್ಲ. ಹೋಪ್ ಫಾರ್ ದಿ ಬೆಸ್ಟ್. ಎಷ್ಟೇ ಕಷ್ಟ ಆದ್ರೂ ನಾವು 27ನೇ ತಾರೀಕು ಮಂಗಳವಾರ ಪರೀಕ್ಷೆಯನ್ನ ಬರೆಯಲೇಬೇಕು. ತುಂಬಾ ದೂರದ ಸೆಂಟರ್ಸ್ಗಳಿರೋರು ಅಡ್ವಾನ್ಸ್ ಆಗಿ ಬಸ್ ಅನ್ನ ಬುಕ್ ಮಾಡ್ಕೊಳ್ಳಿ. ಮಳೆಗಾಲ ಇದೆ, ಬಸ್ ಕ್ಯಾನ್ಸಲ್ ಆದ್ರೆ ಕಷ್ಟ ಆಗತ್ತೆ. ಆದಷ್ಟು ಒಂದು ನೈಟ್ ರೆಸ್ಟ್ ಮಾಡೋ ಹಾಗೆ ಪ್ಲಾನ್ ಮಾಡಿ. ಇಲ್ಲ ಅಂದ್ರೆ ಟ್ರಾವೆಲ್ ಮಾಡಿ ಎಕ್ಸಾಮ್ ಕೊಡ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ಯಾರೆಲ್ಲ KAS ಎಕ್ಸಾಮ್ ಬರೀತಾ ಇದ್ದೀರಾ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಮಿಕ್ಕಿರೋ 3 ದಿನಗಳಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಿ. ಗೊಂದಲ ಏನೂ ಇಲ್ಲ. ಕೆಲವು ಜನ ಅದನ್ನು ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಮುಂದಕ್ಕೆ ಹಾಕೋಂಗಿಲ್ಲ. ಒಂದು ಪತ್ರಿಕೆ ಮಾತ್ರ, ಒಂದು ಪತ್ರಿಕೆ ಯಾವುದದು ಈ ಜನ್ಮಾಷ್ಟಮಿ ದಿನ ಇದೆಯಲ್ಲ, ಆ ಪತ್ರಿಕೆ